ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ಮತ್ತೆ ಬಾಟ್ಲಿನ ಅಪ್ಡೇಟ್ಸ್ ನ ತೋರಿಸ್ತಾ ಇದ್ದೀನಿ. ಹಾಗೇನೆ ನಾವು ಬೀಜನ ಯಾಕೆ ಮಾಡ್ಕೋಬೇಕು, ಆಮೇಲೆ ಆ ಬೀಜನ ಯೂಸ್ ಮಾಡಿದಾಗ ಏನ್ ಬೆನಿಫಿಟ್ಸ್ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಗೆ ಹೋದ್ಸತಿ ಜ್ಞಾಪಕ ಇರೋ ತರ ನಾವು ಹೊಸ ಬೀಜಗಳನ್ನ ಹಾಕಿದ್ವಿ. ಈ 2 ಬಾಟ್ಲ್ ಅಲ್ಲಿ ಮಾತ್ರ ಹಳೆ ಬೀಜ ಇತ್ತು, ಅದನ್ನ ಹಾಗೆ ಬಿಟ್ಟಿದ್ದೆ ನಾನು. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ 2 ಬೀಜ ಹಾಳಾಗ್ಬಿಟ್ಟಿದೆ. ಹಾಳಂದ್ರೆ ಅದೆರಡು ಸಪರೇಟ್ ಸ್ಪ್ಲಿಟ್ ಆಗ್ಬಿಟ್ಟು ವೇಸ್ಟ್ ತರ ಆಗ್ಬಿಟ್ಟಿದೆ. ಬಟ್ ಈ ಬೀಜ 2 ಹೊಸದ್ ಹಾಕಿದೀವಲ್ಲ, ಅದು ನೋಡ್ಬೋದು ಈಗ ಮೊಳಕೆ ಬರ್ತಾ ಇದೆ. ಇದ್ರ ಮೇಲೆ ನಾವು ಮಣ್ಣು ಹಾಕಿಲ್ಲ, ಬರೀ ಮಣ್ಣಿಗೆ ಟಚ್ ಆಗಿದೆ. ಆಮೇಲೆ ಇದು ಸ್ವಲ್ಪ ಒದ್ದೆ, ಅಂದ್ರೆ ಡೈಲಿ ವಾಟರ್ ಮಾಡ್ತೀವಲ್ಲ ಹಾಗಾಗಿ ಒದ್ದೆ ಇದೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಬೀಜ ಮೊಳಕೆ ಆಗೋಕ್ಕೆ ಬರೀ ತ್ಯಾವ ಇರಬೇಕಷ್ಟೇ, ಮಣ್ಣಿಗೆ ಟಚ್ ಆಗಿದ್ರೆ ಸಾಕಾಗುತ್ತೆ. ಅದು ಒಂದು ವಿಷಯ. ನೆಕ್ಸ್ಟ್ ಇನ್ನೊಂದು ಬಂದು, ಇಲ್ಲಿ ನೀವು ನೋಡಿದ್ರೆ ಒಂದು ಸಣ್ಣದಾಗೆ ಮೊಳಕೆ ಬಂದಿರೋ ಥರ ಕಾಣಿಸುತ್ತೆ ನಿಮಗೆ. ಇದು ಬೆಂಡೆಕಾಯಿ ಬೀಜ ನಾವು ಹಾಕಿರೋದು. ಸೊ ಇದು ನಾವು ಮುಂಚೆ ಬೇರೆ ತಳಿದು ಹಾಕಿದ್ವಿ, ಅಂದರೆ ಆಚೆಗಡೆಯಿಂದ ತೊಗೊಂಬಂದಿರೋದು. ಬಟ್ ಅದು ಯಾವುದೋ ಮೊಳಕೆ ಬಂದಿರಲಿಲ್ಲ. ಬಟ್ ಇದು ಮೊಳಕೆ ಬಂದಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಕೂಡ ಅಷ್ಟೇ, ಬರೀ ಮಣ್ಣಲ್ಲಿ ಇದೆ. ಅದ್ರ ಮೇಲೆ ನಾನೇನು ಎಕ್ಸ್ಟ್ರಾ ಮಣ್ಣು ಆ ಥರದ್ದೆಲ್ಲ ಏನು ಹಾಕಿಲ್ಲ. ಸೊ ಅದರಲ್ಲೇ ಮೊಳಕೆ ಬಂದಿದೆ. ಈಗ ಮಣ್ಣು ಯಾಕೆ ಮೇಲೆ ಬೀಜ ಹಾಕ್ಬಿಟ್ಟು ಕವರ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಸೊ ಈ ಬಾಟ್ಲಲ್ಲಿ ಕೂಡ ಒಂದು ಬೆಂಡೆಕಾಯಿ ಹಾಕಿದೆ. ಸೊ ಇಲ್ಲಿದೆ ನೋಡಿ ಬೆಂಡೆಕಾಯಿ. ಇದು ಆಕ್ಚುಲಿ ಇಲ್ಲಿ ಮೇಲಿತ್ತು. ನಾನು ನೀರು ಹಾಕ್ತಾ ಏನಾಯ್ತು, ಅದು ಒಳಗಡೆ ಜಾಗ ಇದ್ದಿದ್ರಿಂದ ಇಲ್ಲಿ ಹೊಟ್ಟೋಯ್ತು. ಸೊ ಈ ಒಂದು ರೀಸನ್ಗೋಸ್ಕರ ಅಷ್ಟೇ ನಾವು ಮೇಲೆ ಮಣ್ಣು ಕವರ್ ಮಾಡಿದ್ರೆ, ನಾವು ಯಾವಾಗ ನೀರು ಹಾಕ್ತಿವಿ ಕೊಚ್ಕೊಂಡು ಹೋಗ್ಬಿಡಲ್ಲ ಬೀಜಗಳನ್ನ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಮೇಲೆ ಸಾಯಿಲ್ ಕವರ್ ಮಾಡೋದಿರ್ಬೋದಿಲ್ಲ, ಮಲ್ಚಿಂಗ್ ಮಾಡೋದು, ಈ ತರದ್ದು ಹೆಲ್ಪ್ ಆಗುತ್ತೆ. ಸೊ ಈಗ ಇನ್ನ ಬೇರೆ ಬಾಟಲ್ಗಳಲ್ಲಿ ಸದ್ಯಕ್ಕೇನು ಕಾಣಿಸ್ತಿಲ್ಲ. ನಾನು ಮತ್ತೆ ಇನ್ನೊಂದು ವಾರ ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿಬಿಟ್ಟು ಏನು ಬಂದಿಲ್ಲ ಅಂತ ಹೇಳಿದಾಗ ಮತ್ತೆ ಇನ್ನ ವಾಪಸ್ ಬೀಜಗಳನ್ನ ಹಾಕ್ತೀನಿ. ಈಗ ಸದ್ಯಕ್ಕೆ ಇದರಲ್ಲಿ ನಾನು ಪೋಲ್ ಬೀನ್ಸ್ 2ನ ಹಾಕಿ ಬಿಟ್ಟಿರ್ತೀನಿ. ಇಲ್ಲೂ ಕೂಡ ನೀವು ನೋಡ್ಬೋದು, ಇದು ಇನ್ನೊಂದು ಹಳೆಯ ಬಾಟ್ಲು. ಇದರಲ್ಲೂ ಇಲ್ಲಿ ಒಂದು ಬೆಂಡೆಕಾಯಿ ಮೊಳಕೆ ಬಂದಿದೆ. ಸ್ವಲ್ಪ ಕಷ್ಟ ಆಗ್ಬೋದು ನೋಡೋಕ್ಕೆ, ಬಟ್ ಇದಿದೆ ನೋಡಿ, ಇದು ಮೊಳಕೆ ಬಂದಿರೋದು ಅದೇ ಬೆಂಡೆಕಾಯಿ ಬೀಜ ನಾನು ಹಾಕಿರೋದು. ಸೊ ಇದಿಷ್ಟು ಬಾಟಲಿನ ಅಪ್ಡೇಟ್ಸು. ನೆಕ್ಸ್ಟ್ ಮೋಸ್ಟ್ಲಿ ಇನ್ನೊಂದು 2-3 ಸತಿ ಬಂದಿಲ್ಲ ಅಂದ್ರೆ ಬೀಜಗಳನ್ನ ಹಾಕಿದ್ರೆ ಯಾವ್ದಾದ್ರು ಒಂದು ಬೀಜ ಬರ್ಬೋದು. ಯಾಕಂದ್ರೆ ಇದು ಆಚೆ ಕಡೆಯಿಂದ ತಂದಿರೋ ಬೀಜಗಳು ಜರ್ಮಿನೇಷನ್ ಒಂದು 50% ಆ ಥರ ಇರುತ್ತೆ. ವೆಯ್ಟ್ ಮಾಡಿ ನೋಡ್ಬೇಕು. ಅದಕ್ಕೋಸ್ಕರ ಬೀಜ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಅದಾದ್ಮೇಲೆ ನೆಕ್ಸ್ಟ್ ಬೀಜಗಳನ್ನ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.